ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸುಮಾ ವ್ಲಾಗ್ಸ್. ಇವತ್ತು ನಾನು ವ್ಲಾಗ್ನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಟೈಮ್ ಬಂದು ಮಾರ್ನಿಂಗ್ 3 o'clock ಕಾಣಿಸ್ತೈತಾ. 2:53 ಐತೆ. ಈಗ ಇನ್ನೂ 3 o'clock ಆಗಕ್ಕೆ ಇನ್ನೊಂದು 8 minutes ಐತೆ ಅಷ್ಟೇ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಸಿಗಂದೂರು, ಜೋಗ ಆ ಕಡೆ ಟ್ರಿಪ್ ಮಾಡ್ತಾಯಿದ್ದೀವಿ. ಮತ್ತು ಇನ್ನು 5 ಪ್ಲೇಸ್ನ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಯಾವ ಪ್ಲೇಸ್ ಇರುತ್ತೆ ಅಷ್ಟು ಸರಿಯಾಗಿ ನನಗೂ ಗೊತ್ತಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ನೋಡೋಣ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಸ್ಟೇಟಿಂಗ್ ಬನ್ನಿ. ಹಾಯ್, 2000 ಏನಂದ ನಾನು ಫುಲ್ ಫ್ರೀ ಚೊಟ್ಟ ಗ್ಯಾಂಗ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡಿ. ಹೇಳ್ರಿ ಆಮೇಲೆ ತೋರಿಸ್ತೀನಿ ಯಾರ್ಯಾರು ಬಂದಿರುತ್ತೆ. ಕತ್ಲಿದಾಗ ಯಾರು ಕಾಣಲ್ಲ. ಇವಾಗ ಸಿಗಂದೂರು ರೀಚ್ ಆಗಿದ್ದೀವಿ. ಫುಲ್ ಕಲ್ಚುತ್ತಿದೆ, ರೋಡ್ ಅಷ್ಟೊಂದು ಸರಿ ಇಲ್ಲ ಇಲ್ಲಿ. ಹಾಗಾಗಿ ಇವಾಗ ತಾನೇ ಸಿಗಂದೂರು ರೀಚ್ ಆಗಿದ್ದೀವಿ. ಈಗ ಲಾಂಚ್ ಕಾಣ್ತಾ ಇರ್ಬೋದು ನಿಮ್ಗೆ. ಈಗ ಇಲ್ಲಿಂದ ಇಲ್ಲಿ ಕಾಣ್ತೀವಿ. ಇಲ್ಲಿಂದ ಫುಲ್ ಅಲ್ಲಿವರೆಗೂ ಹೋಗ್ಬೇಕು ನಾವು ನಡ್ಕೊಂಡು. ಸೇತುವೆ ಫುಲ್ ಕಟ್ತಾ ಇದ್ದಾರೆ. ಲಾಂಚ್ 7:30 ಸ್ಟಾರ್ಟು. ಹಾಯ್ ಮೇಡಮ್. ಹೇಗಿತ್ತು ಜರ್ನಿ? ಚೆನ್ನಾಗಿತ್ತು. ಬ್ರಿಡ್ಜ್ ನೋಡ್ರಿ. ಸಿಗಂದೂರು. ಯಾಕೆ ಡೌಟಾ? ಸಿಗಂದೂರು ಅಂತ ಕೇಳ್ತಾಳೆ. ಇದು ನಮ್ಮ ಗುಂಡ ಮಕ್ಕೊಂಡು ಇವಾಗ ಎದ್ದಾನೆ ಗುಂಡ. ಇಲ್ಲ ಹಾಯ್ ಮೇಡಮ್. ಹಾಯ್ ಬೂತ್ ರೋಗಣ. ಓನಮ್ಮ ನೀರಾ ಒಪ್ಪ ಹೊಡಿತಾರ. ಮೇಲೋಗೋಣ ನೋಡೋಣ. ಯಾವ ಬೇಗ ಬಂದ್ಬಿಟ್ಟಿರ. ಎತ್ಕೊಂಡ್ಲ ಲಾಂಚ್ ಇದು.
ಇಲ್ಲಿ ಬಂದಿದ್ದೀವಿ, ಬರೀ ತಾಯಿ ದರ್ಶನ ಮಾಡೋಣ. ನೀವು ನಮ್ಮ ಜೊತೆ ಬಂದು ದರ್ಶನ ತಗೊಳ್ಳಿ. ಬರೀ ಆಯ್ ಹೇಳ್ತಾರೆ. ದೇವಸ್ಥಾನಕ್ಕೆ ಹೋಗ್ತಾ ಹುಚ್ಚಿ ಜಗಳ ಆಡ್ದಂಗೆ ಆಡ್ತಾರೆ. ಸೇಮ್ ಹುಚ್ಚಿ. ಫ್ರೆಂಡ್ಸ್, ಈ ಥರ ಐತೆ. ಗೊತ್ತಿಲ್ಲ ಒಳಗೆ ಫೋನ್ ಅಲೋ ಆಯ್ತೋ ಇಲ್ಲೋ ಅಂತ. ಎಷ್ಟು ಅಲೋ ಆಯ್ತೋ ಅಲ್ಲಿವರೆಗೂ ವಿಡಿಯೋ ಮಾಡ್ತೀನಿ. ಯಾಕೆಂದ್ರೆ ನಾನು ಆಫ್ಟರ್ ಲಾಂಗ್ ಟೈಮ್ ಬಂದಿರೋದು, ಆಗ ಗೊತ್ತಿಲ್ಲ ಫೋನ್ ಅಲೋ ಇಲ್ಲ ಅಂತ ಅಂದ್ಕೊತೀನಿ. ಯಾಕಂದರೆ ಯಾವ ದೇವಸ್ಥಾನದಲ್ಲೂ ಅಲೋ ಇಲ್ಲ. ತಿಂತಾ ಇದೀವಿ, ಟಿಫನ್ ಮಾಡ್ತಾ ಇದೀವಿ. ಗುಂಡು ಏನು ಮಾಡ್ತಿದ್ಯಾ? ಮುಳ್ಳು ತಿಂತವನೇ ಅವ್ನು ಕೂತ್ಕೊಂಡು ಬಂಡ. ಮುಳ್ಳು ತಿಂತಿದ್ದೀ ನೀನು. ಈಗ ಟಿಫನ್ ಮಾಡಬೇಕು. ಕಡಿ ಅದು ರೆಡಿ ಆದಿ. ಇವಾಗ ತಾನೇ ವರದಳ್ಳಿಗೆ ಬಂದ್ವಿ. ವರದಳ್ಳಿಯಲ್ಲಿ ಏನೇನು ಐತೆ ಅಂತ ನಿಮ್ಮ ಮುಂದೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ಯಪ್ಪ ಎಷ್ಟು ಜರ್ನಿ ಮಾಡಿ ಸುಸ್ತಾಗಿ ನನ್ನ ಕಾಲೆಲ್ಲ ನೋವು ಬಂದೈತೆ. ಹಂಗಾಗಿ ಸ್ಲಿಪ್ಪರ್ ಹಾಕೋಣಕ್ಕೆ ಬರ್ತಾಯಿಲ್ಲ ಗೊತ್ತಾ, ಹಂಗಾಗೈತೆ. ಹಿಂಗೆ ಹೋಗ್ಬೇಕಾ? ಹೆಂಗೆ ಹೋಗ್ತಾರೋ ಗೊತ್ತಿಲ್ಲ ಇವರು. ಫುಲ್ ಬಿಸಿಲು ಐತೆ. ನಮ್ಮ ಕಾಲು ಯಾವ ರೇಂಜಿಗೆ ಆಗಿದ್ದಾವೆ ಅಂದರೆ ಸ್ಲಿಪ್ಪರ್ ಹಾಕೋಣಕ್ಕೂ ಬರ್ತಿಲ್ಲ, ಅಷ್ಟು ಆ ರೇಂಜಿಗೆ ನೋವಾಗಿದೆ. ಕಾಣ್ತಾ ಇದೆ ನಮ್ಮ ಬಸವಣ್ಣನ ಬಾಯಿಗೆ ನೀರು ಬರ್ತೈತೆ. ಎಲ್ಲಿಂದ ಬರ್ತೈತೆ ಅದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಎಸ್ ಗಾಯ್ಸ್, ಇವಾಗ ತಾನೇ ಪ್ರಸಾದ ಊಟ ಮಾಡಿ ಬಂದಿದ್ದೆ. ಆಯಿತು, ಎಲ್ಲರೂ ಊಟ ಮಾಡಿ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದು? ಐ ಥಿಂಕ್ ಜೋಗ ಹೋಗೋದು ಅನಿಸುತ್ತೆ. ನೋಡೋಣ ಎಲ್ಲಿಗೆ ಹೋಗ್ತೀವಿ, ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ. ಮತ್ತೆ ಏನು ಹೇಳ್ಬೇಕು ಅಂತಂದರೆ, ಊಟ ಕ್ಲೀನಾಗಿ ಮಾಡೋಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ನನ್ನ ಜೀನ್ಸ್ ಹಾಕಿರೋ ಕಾರಣ ತಡಕ್ಕೆ ಆಗೇ ಆಗಲಿಲ್ಲ. ಬೇಗ ತಿಂದು ಆಚೆ ಬಂದ್ಬಿಟ್ಟೆ ನಾನು. ಹೊಟ್ಟೆ ತುಂಬ ಊಟ ಮಾಡ್ದ. ಚೆನ್ನಾಗಿ ಬರ್ತಾರೆ. ನಾನೇನು ಇವಳು ಇನ್ನೂ ಹೊಟ್ಟೆ ತುಂಬ ಊಟ ಮಾಡಿಲ್ಲ ನೋಡ್ರಿ ಫ್ರೆಂಡ್ಸ್. ಇಲ್ಲ, ನಾನು ಹೊಟ್ಟೆನೇ ತುಂಬಿಲ್ಲ ನನಗೆ ಹೇಳ್ಬೇಕಂತ. ಆದರೂ ಪಲಾವ್ ಬೆಳಗ್ಗೆ ಲೇಟಾಗಿ ಟಿಫನ್ ಮಾಡಿದ್ವಿ, ಹಾಗಾಗಿ ಅಷ್ಟೊಂದು ಏನು ಹೊಟ್ಟೆ ಅಷ್ಟಿಲ್ಲ. ಆದರೂ ಏನು ಪ್ರಸಾದ ಅಂತ ತಿನ್ಬೇಕಷ್ಟೇ.
ಸರಿ, ಮತ್ತೆ ನಿಮಗೆ ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ನೆಕ್ಸ್ಟ್ ವಿಡಿಯೋ ಅಲ್ಲ, ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಇದು ಯಾವುದೋ ಟೆಂಪಲ್, ಯಾವ ಟೆಂಪಲ್ ಅಮ್ಮ ಇದು? ಬಳೆ ಪದ್ಮಾವತಿ. ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಎದ್ದಿದ್ದು ಚಾಣ ಎದ್ದಿದ್ದು ಹೋಗ ಬದ್ದಿದ್ದು. ಓ ಮೈ ಗಾಡ್. ಹಂಗ ಅಮ್ಮನವ್ರಿಗೆ ಎಲ್ಲದ್ರಾಗ ಜಾಸ್ತಿ ಏನು ಇಷ್ಟ ಅಂದರೆ ಒಂದು ಬಳೆ ಅವ್ರಿಗೆ ಭಾರಿ ಇಷ್ಟ. ಹಂಗಾಗಿ ಪ್ರತಿಯೊಂದು ಹರಕೆಗೆ ಅಮ್ಮನವ್ರಿಗೆ ಬಳೆ ಕೊಡ್ತಾರೆ. ಈಗ ಮದುವೆಗೆ ಸಂಕಲ್ಪ ಮಾಡ್ಕೊಂಡ್ರೆ, ಮದುವೆಗೆ ಹರಕೆ ಕೇಳ್ಕೊಂಡ್ರೆ, ಮದುವೆ ಆದ ನಂತರ ಜೋಡಿಲೆ ಬಂದು 1008 ಬಳೆ ಕೊಡ್ತಾರೆ. ಅದೇ ಥರ ಸಂತಾನ ಮಗು ಆಗಲಿ ಅಂತ ಸಂಕಲ್ಪ ಮಾಡ್ಕೊಂಡ್ರೆ, ಮಗು ಆದರೆ ಮಗು ತೂಕಷ್ಟು ಬಳೆ ಕೊಡ್ತಾರೆ. ಈ ಥರ ಪ್ರತಿಯೊಂದು ಬೇರೆ ಬೇರೆ ಹರಕೆ ಇರ್ತದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ 108 ಬಳೆ ಮಲ್ಲಿಗೆ ಹೂ ಕೊಡ್ತಾರೆ. ಅಮ್ಮನವ್ರಿಗೆ ಏನೇನು ಇಷ್ಟ ಅಂದರೆ ಒಂದು ಮಲ್ಲಿಗೆ ಹೂ, ಒಂದು ಬಳೆ, ಸೀರೆ ಕಾಣಿಕೆ. ಬಳೆ ಪದ್ಮಾವತಿ ಅಂತ ಪ್ರತಿಯೊಂದು ಹರಕೆಗೆ ಅಮ್ಮನವ್ರಿಗೆ ಬಳೆ ಕೊಡ್ತಾರೆ. ಹಾಗಾಗಿ ಬಳೆ ಕೊಡ್ತಾರೆ. ಒಂದು ನಿಮಿಷ ವಿಡಿಯೋ ಮಾಡ್ತೀವಿ. ಚೆನ್ನಾಗೈತೆ ನೋಡ್ರಿ, ಇದು ಒಳ್ಳೆ ತೋಟ ಇದ್ದಂಗೆ. ಇದು ಯಾವ್ದು? ಅದೇ ಅಲ್ಲ, ಸೇಮ್ 4 ದಿಕ್ಕು 4 ದೇವ್ರು ಇಟ್ಟಾರ. ಮಧ್ಯಕ್ಕೆ ಉತ್ತ. ಓಕೆ, ನೇಚರ್ ಏನು ಚೆನ್ನಾಗೈತೆ ಅಲ್ಲ ಅಲ್ಲಿ. ಇದು ಐತೆ ಪಾದರಕ್ಷಣೆ ಅಲ್ಲ? ಹಾಂ, ಪಾದರಕ್ಷಣೆ. ಇಬ್ರು ಮಕ್ಕಳು, ಎಷ್ಟು 4 ಜನ ಮಕ್ಕಳಿದ್ವಿ. ಎಬ್ಬಸಿದ್ರು ಅವರು. ಅಂದರೆ ನಾವು ಇವ್ರನ್ನ ಎಬ್ಬಸಿದ್ವಿ. ನಾನು ಇದೇ ಗಂಟಲ್ಲಿ ಕೂದಲಂತೂ ಇಷ್ಟೊಂದು ಮಕ್ಕಳು ಇಸ್ಕೊಂಡು ಹೋಗ್ತಿದ್ಯಾ? ಹೋಗ್ತಾ ಇದೀವಿ ಫುಲ್. ಇದು ಹುಬ್ಬಳ್ಳಿಯಲ್ಲಿ ದೇವಸ್ಥಾನ ಇತ್ತಲ್ಲ, ಅಲ್ಲಿ ಕೊಟ್ಟರು. ಇನ್ನೇನು ಹಾಕೋಬೇಕು ಅಂತಂದು ಹಾಕೊಂಡೆ ಅಷ್ಟೇ. ಫುಲ್ ಈಗ ಜೋಗಕ್ಕೆ ಹೋಗೋದಿವಲ್ಲ, ಏನೇನು ಇಲ್ಲೇ ಐತೆ, ಬಂದೇ ಬಿಡ್ತದೆ. 1300 ರೂಪಾಯಿ ಕಾಣಿಸ್ತೀತಾ? ಅಲ್ಲೇ ಇರುತ್ತೆ. ಇನ್ನೇನು ಅಷ್ಟೇ, ಅಲ್ಲೇ ಐತೆ. ಇನ್ನೂ ನೋಡ್ತಾನೆ ಇವಳು ಏನು ಮಾತಾಡ್ತಾಳೆ, ಹುಚ್ಚಿ ಮಾತಾಡ್ತಾಳಲ್ಲ ಅಂತ. ಚೆನ್ನಾಗೈತೆ. ಇಷ್ಟ ತನಕ ಫೋಟೋ ಶೂಟ್ ಮಾಡ್ಕೊಂಡು ಗೈಸ್, ವೆಲ್ಕಮ್ ಬ್ಯಾಕ್. ಇಷ್ಟ ತನಕ ಫೋಟೋ ಶೂಟ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದಂತ ಗೊತ್ತಿಲ್ಲ. ಗೊತ್ತಿಲ್ಲ. ಸಿರ್ಸಿ ಅಂತಿದ್ದಾರೆ, ಒಬ್ಬರು ಸಿರ್ಸಿ ಅಂತಿದ್ದಾರೆ, ಒಬ್ಬರು ಬೇಡ ಟೈಮ್ ಆಗುತ್ತೆ ಅಂತಿದ್ದಾರೆ. ಇನ್ನು ಏನೇನು ಮಾಡ್ತಾರೋ ಗೊತ್ತಿಲ್ಲ. ಫೋಟೋ ಅಂತೂ ನಾವು ತೆಗೆಸ್ಕೊಂಡು ಇನ್ನೂ ಹಾಕ್ತೀನಿ, ಲಾಸ್ಟ್ ಕ್ಲಿಪ್ಪಿಂಗ್ ಹಾಕ್ತೀನಿ ಯಾವ್ಯಾವ ಥರ ತೆಗೆಸ್ಕೊಂಡಿದ್ದೀವಿ ಅಂತಂದು. ಈಗ ಎಲ್ಲಿ ಹೋಗೋದಂತ ಗೊತ್ತಿಲ್ಲ. ಈಗ ಅಷ್ಟು ದೂರ ನಡೆದುಕೊಂಡು ಹೋಗ್ಬೇಕು ಇವಾಗ. ನೆಕ್ಸ್ಟ್ ಆ ಕಡೆ ಜೋಗಕ್ಕೆ ಹೋಗ್ತಾರಾ? ಇಲ್ಲ ಅನ್ಸುತ್ತೆ, ಇದೇ ಲಾಸ್ಟ್ ಅನ್ಸುತ್ತೆ. ನೆಕ್ಸ್ಟ್ ಸಿರ್ಸಿಗೆ ಹೋಗ್ಬೋದು, ಯಾಕಂದರೆ ಸಿರ್ಸಿಯಲ್ಲಿ ಬೇಗ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನೈತೆ ಸಿರ್ಸಿಯಲ್ಲಿ? ಮಾರಿಕಂಬ ದೇವಸ್ಥಾನ, ಸಿರ್ಸಿ ಮಾರಿಕಂಬನ ಸಮಥಿಂಗ್ ಏನೋ ಆಯ್ತು, ಮತ್ತೆ ನಮಗೂ ಗೊತ್ತಿಲ್ಲ. ಕಟ್ ಮಾಡ್ತೀನಿ ಇದು. ಹರಿಹರ, ದಾವಣಗೆರೆ, ಸರಜಮ್ಮನೂರು. ಎಷ್ಟು ಚೆನ್ನಾಗೈತೆ ಅಂದರೆ ಇದು ದೇವಸ್ಥಾನ. ನಾವು ಇದು ಆ್ಯಕ್ಚುಲಿ ಚೆನ್ನಮ್ಮನವರು ಇದು ಮನೆ ಅಂದ್ಕೊಂಡಿದ್ವಿ, ಆದರೆ ಇದು ಮನೆ ಅಲ್ಲವಂತೆ, ಒಂದು ದೇವಸ್ಥಾನ. ಅದು ಹೇಳಿದ್ನಲ್ಲ, ರಾಮೇಶ್ವರ ಮತ್ತು ವೀರಭದ್ರೇಶ್ವರ ಮತ್ತು ಪಾರ್ವತಿ ದೇವಸ್ಥಾನ ಇದು. ಆದ್ರೆ ಪರವಾಗಿಲ್ಲ, ಎಷ್ಟು ಚೆನ್ನಾಗೈತೆ.
ಪರವಾಗಿಲ್ಲ, ಏನೋ ತುಂಬ ಚೆನ್ನಾಗೈತೆ ಅಂತಲೇ ಹೇಳ್ಬೋದು. ಹಳೆಯ ಮನೆ ಮತ್ತು ಮ್ಯೂಸಿಯಂ ಕೂಡ ಇಲ್ಲಿ ಇರುತ್ತೆ. ಬಟ್ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಅಷ್ಟೇ. ಚೆನ್ನಮ್ಮ ಆಯುಧಗಳು ಅವೆಲ್ಲ ಇರ್ತವೆ. ಬಟ್ ನಾವು ಮಿಸ್ ಮಾಡ್ಕೊಂಡ್ವಿ ಅಷ್ಟೇ. ಎಷ್ಟು 6:45 ಬಂದಿದ್ದೀವಿ ನಾವು. ಇನ್ನೇನು 7 ಗಂಟೆ ಟೈಮ್ ಇನ್ನೇನು. ಆವಾಗ ಬಂದಿದ್ದೀವಿ. ಇನ್ನು ಕ್ಲೋಸ್ ಆಗಿದೆ ಮ್ಯೂಸಿಯಂ ಕೂಡ. ಇದು ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿ ಹಳೆ ಕಾಲದ ಬಾವಿ ಬೇರೆ ಐತೆ. ನಾನು ನೋಡಿಲ್ಲ, ಬಾವಿ ನೋಡೋಕೆ ತುಂಬ ಭಯ ಆಗತ್ತೆ ನನಗೆ. ನಿನಗೆ ಫುಲ್ ಬಗ್ಗೆ ನೋಡಿದರೆ ಫುಲ್ ಹಳೆ ಕಾಲದ ಬಾವಿ ಕೂಡ ಐತೆ. ಇದು ನೋಡಿದ್ದು ಇದು ಯಾವುದೇ ದೇವಸ್ಥಾನ? ಪಾರ್ವತಿ ಅನ್ಸುತ್ತಲ್ಲ. ಹಾಂ, ಪಾರ್ವತಿ ದೇವಸ್ಥಾನ. ಅಪ್ಪನ ಇಲ್ಲದೆ ಒಳಗಡೆ ಪ್ರವೇಶ ಕೊಡೋದು. ಕ್ಲೋಸ್ ಆಗೈತೆ ದೇವಸ್ಥಾನ, ಹಾಗೆ ಕೈ ಮುಗಿ. ಎಸ್ ಗಾಯ್ಸ್, ಇದು ಕೆಳದಿ ಅಂತ ಚೆನ್ನಮ್ಮನ ಊರು. ಇಲ್ಲಿ ರಾಮೇಶ್ವರ ಮತ್ತು ವೀರಭದ್ರೇಶ್ವರ ಮತ್ತು ಪಾರ್ವತಿ ಇಲ್ಲಿದ್ದಾರೆ, ದೇವರಿದ್ದಾರೆ. ದೇವಸ್ಥಾನ ಇದು. ಹಾಗಾಗಿ ಇದು ಬಂದಿದ್ದೀವಿ. ಫುಲ್ ಹಳೆ ದೇವಸ್ಥಾನ ಇದು. ನೋಡೋಕ್ಕೂ ತುಂಬ ಚೆನ್ನಾಗೈತೆ. ಇಲ್ಲೆಲ್ಲ ನೋಡ್ತಾ ಹಳೆ ದೇವಸ್ಥಾನ. ಫ್ರೆಂಡ್ಸ್, ಈಗ ಅಲ್ಲೊಂದು ಬಾವಿ ಕಾಣ್ತೈತೆ ಗೊತ್ತಾ? ಅಲ್ಲೊಂದು ಬಾವಿ ಮತ್ತು ಇಲ್ಲೊಂದು ಬಾವಿ, ಎರಡೆರಡು ಬಾವಿ ಕೂಡ ಇದೆ ಇಲ್ಲಿ. ಒಂಥರ ಪ್ರಶಾಂತ್ ಪೀಸ್ ಆಗೈತೆ ಗೊತ್ತಾ ಇದು ದೇವಸ್ಥಾನ ಫುಲ್. ಕೆಳದಿ ಚೆನ್ನಮ್ಮನ ಊರು. ಚೆನ್ನಮ್ಮ ಶಿವಪ್ಪ ನಾಯಕನ ಸೊಸೆ. ಅವ್ರ ತವ್ರ ಮನೆ ತೀರ್ಥಹಳ್ಳಿ ಹತ್ರ ಯಾವುದೋ ಊರು ಹೇಳಿದ್ರು. ಇಲ್ಲಿ ಕೆಳದಿ ಚೆನ್ನಮ್ಮನ ಊರಿದ್ದು. ಶಿವಪ್ಪ ನಾಯಕನ ಸೊಸೆ ಕೆಳದಿ ಚೆನ್ನಮ್ಮ. ಅವ್ರದ್ದು ಮರ, ಆ ಕಾಲದ ಮರ. ಇದು ಅವ್ರ ಹಳೆ ಕಾಲದ ಮರ ಅನಿಸುತ್ತೆ. ಮೇ ಬಿ ಏನು ಹಳೆ ಕಾಲದ ಮರನೇ ಇದು ಆ್ಯಕ್ಚುಲಿ. ಮತ್ತು ಒಂಥರ ಗಂಧ ಟೈಪ್ ಥರ ಬರುತ್ತಲ್ಲ, ಸೇಮ್ ಗಂಧ ಟೈಪ್ ಥರ ಬರುತ್ತೆ. ಮತ್ತು ಇದು ಒಂದು ಬಾವಿ ಕೂಡ ಐತೆ. ಎರಡೆರಡು ಬಾವಿ ಹೇಳಿದ್ನಲ್ಲ ಫಸ್ಟ್, ಆವಾಗಲೇ ಎರಡೆರಡು ಬಾವಿ ಇದೆ ಅಂತ. ಜೋರ ಮಾತಾಡು. Are you enjoy the trip? ಎಲ್ಲರದ್ದು ಟ್ರಿಪ್ ಬಗ್ಗೆ ಅಭಿಪ್ರಾಯ ಕೇಳೋಣ ಇವತ್ತಿ. ನಿಮ್ಗೆ ಹೇಗೆ ಅನ್ನಿಸ್ತು ಇವತ್ತು ನಮ್ಮ ಟ್ರಿಪ್ಪು? ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲ ಪ್ಲೇಸಸ್ಸು ಚೆನ್ನಾಗಿದ್ದಾವೆ. ತುಂಬ ಚೆನ್ನಾಗಿ ಹೋಗಿ ಬಂದ್ವಿ, ನೋಡಿದ್ವಿ. ಆದರೂ ಇನ್ನೊಂದ್ಸರಿ ಹೋಗಿ ತಾಯಿ ದರ್ಶನ ಮಾಡಿದ್ವಿ. ಎಲ್ಲ ದೇವ್ರ ದರ್ಶನ ಆಯ್ತು, ಜೋಗನ ನೋಡಿದ್ವಿ. ತುಂಬ ಖುಷಿ ಆಯಿತು. ಎಲ್ಲ ಸಮಯಕ್ಕೆ ಸರಿಯಾಗಿ ನಾವೆಲ್ಲ ಸ್ಥಳಗಳನ್ನು ಮಕ್ಕಳ ಕರ್ಕೊಂಡು ಸಂತೃಪ್ತಿಯಾಗಿ ಎಲ್ಲ ಸ್ಥಳಗಳನ್ನು ನಮ್ಮ ಮಕ್ಕಳಿಗೆ ತೋರಿಸಿದ್ವಿ. ಚಾಮುಂಡೇಶ್ವರಿ ದೇವಸ್ಥಾನ ನಮಗೆ ಬಹಳ ಇಷ್ಟ ಆಯಿತು. ಮಕ್ಕಳು ಖುಷಿಪಟ್ಟರು. ದೇವಿ ದರ್ಶನ ಸಂಪೂರ್ಣವಾಗಿ ನಮಗೆ ಆಯ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಚೆನ್ನಾಯಿತು. ಎಲ್ಲ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಎಲ್ಲ ನೋಡ್ಕೊಂಬಂದು ಅದೇ ಖುಷಿ ಆಯಿತು. ಗೈಸ್, ಯು ಎಂಜಾಯ್ ದ ಟ್ರಿಪ್? ಯಾರಿಗಾರ ಏನಾರ ಬೇಜಾರು ಏನಾರ? ಏನೂ ಇಲ್ಲ. ಖುಷಿ ಆಯ್ತಾ? ಖುಷಿ, ಎಂಜಾಯ್, ಹ್ಯಾಪಿ ಅನ್ಬೇಕು. ಗೈಸ್, ಎಲ್ಲರ ಅಭಿಪ್ರಾಯ ಕೇಳ್ಕೊಂತ ಬಂದು ನಂದು ಯಾರಿಗೂ ಹೋಗ್ಲಿ, ನಾನೇ ಹೇಳ್ತೀನಿ. ನಿನ್ನ ಅಭಿಪ್ರಾಯ ಏನು? ತಡಿ, ನಾನೇ ಹೇಳ್ತೀನಿ ಕೇಳ್ರಿ. ಒಂಥರ ಇವತ್ತು ಏನು ಗೊತ್ತಾ, ಟ್ರಿಪ್ ಒಂಥರ ಚೆನ್ನಾಗಿತ್ತು. ಒಂಥರ ಬರೀ ಫುಲ್ ಟೆಂಪಲ್ ಬರೀ ಟೆಂಪಲ್ಗೆ ಹೋಗೋದಾಯ್ತು. ಆದರೂ ಒಂದು ಜಾಗಕ್ಕೆ ಹೋದ್ವಿ, ಅದು ಒಂಥರ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ ಎಲ್ಲರೂ. ಅಷ್ಟೇ.